ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಿ ಅಂದರೆ ನಿಮ್ಮ ಮನೆಯಲ್ಲಿ ಯಾರೋ SSLC ಎಕ್ಸಾಮ್ ಬರೆಯುವಂಥ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಆಯಿತು. ಇನ್ ಕೇಸ್ ಇಲ್ದಿದ್ರೆ ನಿಮ್ಗೆ ಯಾರಾದರೂ ಆ ಮಕ್ಕಳು ಯಾವುದಾದ್ರೂ ಮನೇಲಿರೋದು ಗೊತ್ತಿದ್ರೆ ಈ ವಿಡಿಯೋ ನೋಡಿದ ನಂತರ ಇಮಿಡಿಯೇಟ್ಲಿ ಈ ವಿಡಿಯೋನ ಅವ್ರ ಜೊತೆ ಶೇರ್ ಮಾಡಿ. 100% ನಾಳೆನೇ ಈ ವಿಡಿಯೋ ನೋಡಿ ನಿಮಗೆ ಒಂದು ಥ್ಯಾಂಕ್ಸನ್ನು ಹೇಳಲಿಕ್ಕಿದ್ದಾರೆ. ಓಕೆ, ಈ ವಿಡಿಯೋದಲ್ಲಿ ನಾನು ಎಕ್ಸಾಮ್ ಬರೆಯೋದಕ್ಕೆ ಎಕ್ಸಾಕ್ಟ್ಲಿ ಟಿಪ್ಸ್ಗಳನ್ನು ಕೊಡ್ತಾ ಇಲ್ಲ, ಅದು ಇನ್ನೊಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಆದರೆ ಅದಕ್ಕೂ ಇಂಪಾರ್ಟೆಂಟ್ ಆಗಿ ಎಕ್ಸಾಮನ್ನು ಫೇಸ್ ಮಾಡುವಂತಹ 5 ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ಕೊಡ್ಲಿಕ್ಕಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ವಿದೌಟ್ ಎನಿ ಡಿಲೇ. ವೆಲ್ಕಮ್ ಟು 2026. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡಾಗಿತ್ತು. ಆದರೆ ಇದು ನಮ್ಮೆಲ್ರಿಗೂ ಮಾತ್ರ ಹ್ಯಾಪಿ ನ್ಯೂ ಇಯರು, SSLC ಮಕ್ಕಳಿಗೆ ಅಲ್ವೇ ಅಲ್ಲ. ಯಾಕೆ ಅಂದರೆ ಆಲ್ರೆಡಿ ಕರ್ನಾಟಕ ಎಜುಕೇಷನ್ ಬೋರ್ಡು SSLC ಎಕ್ಸಾಮನ್ನು ಡಿಕ್ಲೇರ್ ಮಾಡಿ ಆಗಿದೆ. ಮಾರ್ಚ್ ಸೆಕೆಂಡ್ ವೀಕ್ ಎಂಡ್ನಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಮಕ್ಕಳಿಗೆ ಇದು ಓನ್ಲಿ ನ್ಯೂ ಇಯರು, ಹ್ಯಾಪಿ ನ್ಯೂ ಇಯರ್ ಅಲ್ಲ. ಸೊ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಯುವರ್ ಮಾರ್ಕ್ಸ್ ಡಸ್ ನಾಟ್ ಡಿಸೈಡ್ ಯುವರ್ ಲೈಫ್. ನಿಮ್ಮ ಮಾರ್ಕ್ಸ್ಗಳು ನಿಮ್ಮ ಲೈಫನ್ನೇ ಡಿಸೈಡ್ ಮಾಡ್ತದೆ ಅಂತ ನೀವು ಅಂದ್ಕೊಂಡಿದ್ರೆ ಅದಷ್ಟಕ್ಕೂ ಸತ್ಯ ಅಲ್ಲ. ಯಾಕೆ ಅಂದರೆ ನಮ್ಮದೇ ದೇಶದಲ್ಲಿ ಇವತ್ತು ಎಷ್ಟೋ ಸಕ್ಸಸ್ಫುಲ್ ಜನ ಏನಿದ್ದಾರಲ್ವ ಅವರೆಲ್ಲರೂ SSLC ಟಾಪರ್ಸ್ ಅಂತ ನೀವು ಅರ್ಥ ಮಾಡ್ಕೋಬೇಡಿ. ಹಾಗಾದರೆ SSLC ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ವಾ? ಎಸ್, ಇಟ್ ಈಸ್ ಇಂಪಾರ್ಟೆಂಟ್. ಆದರೆ ಲೈಫನ್ನೇ ಡಿಸೈಡ್ ಮಾಡ್ತದೆ ಅಂತ ನೀವು ಅಂದ್ಕೊಂಡ್ರೆ ದಟ್ ಈಸ್ ರಾಂಗ್. ಸೊ ಡೂ ಯುವರ್ ಬೆಸ್ಟ್, ಗಾಡ್ ವಿಲ್ ಸಿ ದ ರೆಸ್ಟ್. ಸೆಕೆಂಡ್ ಥಿಂಗ್, ಒನ್ ಎಕ್ಸಾಮ್ ಕೆನಾಟ್ ಡಿಸೈಡ್ ಯುವರ್ ಟ್ಯಾಲೆಂಟ್. ಅಂದರೆ ಒಂದು ಪರೀಕ್ಷೆ ನಿಮ್ಮ ಕೌಶಲ್ಯವನ್ನೇ ಅದು ಅಳಿತದೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ನೋಡಿ, ಇವತ್ತು ಒಬ್ಬರು ಓದೋದ್ರಲ್ಲಿ ಹುಷಾರಿರ್ಬೋದು, ಇನ್ನೊಬ್ಬರು ಸ್ಪೋರ್ಟ್ಸ್ನಲ್ಲಿ ಹುಷಾರಿರ್ತಾರೆ, ಇನ್ನೊಬ್ಬರು ಲೀಡರ್ಶಿಪ್ನಲ್ಲಿ ಹುಷಾರಿರ್ತಾರೆ, ಇನ್ನೊಬ್ಬರು ಕ್ರಿಯೇಟಿವಿಟಿಯಲ್ಲಿ ಹುಷಾರಿರ್ತಾರೆ. ಸೊ ಒಂದು ಎಕ್ಸಾಮಿಂದನೇ ನಮ್ಮ ಟ್ಯಾಲೆಂಟ್ಸ್ಗಳನ್ನೆಲ್ಲ ನಾವು ಅಳಿಬೋದು ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪು. SSLC is only a test of intelligence, not the test of your future. ಮೂರನೇ ವಿಚಾರ, ಸ್ಟ್ರೆಸ್ ರೆಡ್ಯೂಸಸ್ ಯುವರ್ ಮೆಮೊರಿ. ಅಂದರೆ ನಿಮಗಿರುವಂಥ ಎಲ್ಲ ಟೆನ್ಷನು, ಆ ಸ್ಟ್ರೆಸ್ಸಲ್ಲಿ ಏನಿರ್ತೀರಲ್ವ, ಸೊ ನಿಮ್ಮ ನೆನಪಿನ ಶಕ್ತಿ ಅಥವಾ ಜ್ಞಾಪಕ ಶಕ್ತಿ ಅಂತ ನಾವೇನು ಕರಿತೀವಿ ಅದನ್ನು ಅದು ಕಡಿಮೆ ಮಾಡ್ತದೆ. ಸೊ ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಹೋದರೆ ಫಿಯರ್ ಬ್ಲಾಕ್ಸ್ ದ ಬ್ರೈನ್ ಅಂತ. ಸೊ ನೀವು ಎಷ್ಟೇ ಓದಿರ್ಬೋದು, ಎಷ್ಟೇ ಟಾಪಿಕ್ಸನ್ನು ಕವರ್ ಮಾಡಿರ್ಬೋದು, ನಿಮ್ಮಲ್ಲಿ ಏನಾದರೂ ಆ ಸ್ಟ್ರೆಸ್ ಇತ್ತು ಅಂದರೆ ನೀವು ಎಕ್ಸಾಮ್ ಹಾಲಲ್ಲಿ ಕುಳಿತ ತಕ್ಷಣ ಒಂದು ಪೆನ್ನನ್ನು ಹಿಡಿಯುವಾಗ ಎಲ್ಲವೂ ಮರ್ತೋಗ್ತದೆ. ಇದು ನೀವು ಪ್ರತಿಯೊಂದು ಎಕ್ಸಾಮಲ್ಲಿ ನೋಡ್ತಿರ್ತೀರಿ. ಸೊ ನೆವರ್ ಬಿ ಇನ್ ದ ಸ್ಟ್ರೆಸ್. ಸೊ ವಾಟ್ ವಿ ಹ್ಯಾವ್ ಟು ಡೂ? ಈಟ್ ವೆಲ್, ಸ್ಲೀಪ್ ವೆಲ್, ಸ್ಟೇ ಕಾಮ್, ಬಿ ಕಾನ್ಫಿಡೆಂಟ್. ನಾಲ್ಕನೇ ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಅಥವಾ ಟಿಪ್ಸ್ ಯಾವುದು ಅಂತ ಹೇಳಿದ್ರೆ, ರಿವಿಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ರೀಡಿಂಗ್ ನ್ಯೂ ಲೆಸನ್ಸ್. ಅಂದರೆ ಓದಿದ್ದನ್ನು ಪುನರಾವರ್ತಿ ಮಾಡುವಂಥದ್ದು ಬಹಳ ಮುಖ್ಯ. ಈಗ ಎಕ್ಸಾಂಪಲ್ ಮೂಲಕ ನಿಮಗೆ ಕೊಡ್ತೀನಿ ನೋಡಿ. ಆಲ್ರೆಡಿ ನೀವು ಓದಿರುವಂಥದ್ದು ಎಕ್ಸಾಮ್ ಹತ್ತಿರ ಬರುವಾಗ ಅದನ್ನು ರಿವೈಸ್ ಮಾಡ್ತಾ ಇದ್ದರೆ ಎಕ್ಸಾಮ್ ಬರೆಯುವಲ್ಲಿ 100% ಆಗಿ ಗುಡ್ ಕ್ವಾಲಿಟಿ ರೈಟಿಂಗನ್ನು ಕೊಡಲಿಕ್ಕಾಗತ್ತೆ. ಸೊ ನೀವು ಈಚೆ ಕಡೆ ಆಲ್ರೆಡಿ ಓದಿದ್ದನ್ನು ರಿವೈಸ್ ಮಾಡಲಿಲ್ಲ, ಮತ್ತೆ ಹೊಸ ಲೆಸನನ್ನು ಓದ್ತಾ ಇದ್ದೀರಿ, ಈಚೆ ಕಡೆ ಓದಿದ್ದು ಮರ್ತು ಹೋಗುತ್ತೆ, ಹೊಸ ಲೆಸನ್ ಕೂಡ ಅರ್ಥ ಆಗಲ್ಲ. ಸೊ ನೀವೇನು ಮಾಡಬೇಕು ಅಂದರೆ ಆಲ್ರೆಡಿ ನೀವು ಓದಿದ್ದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ, ಅದು ನಿಮ್ಮ ಬೇಸ್ ನಾಲೆಜ್ ಆಗಿರುತ್ತೆ. ಹೊಸ ವಿಚಾರ ಇರಲಿ, ಲೆಟ್ ಅಸ್ ಸಿ ಲಿಟಲ್ ಬಿಟ್, ಆದರೆ ಅದನ್ನ ಮೇಲೆ ಡಿಪೆಂಡ್ ಆಗಿರಬೇಡಿ. ಸೊ ನಿನ್ನೆ ಮೊನ್ನೆ ಓದಿದ್ದು ನಿಮ್ಮ ಬ್ರೈನಲ್ಲಿ ಸ್ಟೋರ್ ಆಗಿರೋದಿಲ್ಲ. ಸೊ ಆಲ್ವೇಸ್ ರಿವೈಸ್ ಯುವರ್ ಲೆಸನ್ಸ್. ಫಿಫ್ತ್ ವೆರಿ ಇಂಪಾರ್ಟೆಂಟ್ ಟಿಪ್ಸು ಕರೆಕ್ಟಾಗಿ ಕೇಳಿ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಆರೋಗ್ಯದ ಕಾಳಜಿಯನ್ನು ತಗೊಳ್ಳಿ. ಏನಾಗುತ್ತೆ ಅಂದರೆ ನಮ್ಮ ಕೆಲವೊಂದು ಸರಿ ಎಕ್ಸಾಮ್ ಇರುವಾಗಲೇ ಯಾರ್ದಾದ್ರೂ ಮದುವೆ ಇರುತ್ತೆ, ಅಜ್ಜಿ ಮನೆಗೆ ಹೋಗ್ತೀರಾ, ರಿಲೇಟಿವ್ಸ್ ಬರ್ತಾರೆ, 2-3 ಐಸ್ ಕ್ರೀಮ್ ತಿಂತೀರಿ, ಗೋಬಿ ಮಂಚೂರಿ ತಿಂತೀರಿ, ಎಲ್ಲದೂ ತಿಂದ್ಕೊಳ್ತೀರಿ, ಎಕ್ಸಾಮ್ ಹತ್ತಿರ ಇರುತ್ತೆ, ಆರೋಗ್ಯದಿಂದ ಹಾಳಾಗ್ತೀರಿ. ಸೊ ಹಿಂಗಾಗೋದ್ರಿಂದ ನೆನ್ಪಿಟ್ಕೊಳ್ಳಿ, ಇದು ಬೋರ್ಡ್ ಎಕ್ಸಾಮು, ನಿಮ್ಮ ಶಾಲೆಯಲ್ಲಿ ನಡೆಸುವಂತಹ ಕಾಮನ್ ಎಕ್ಸಾಮ್ ಅಲ್ಲ. ಸೊ ಇದು ಒಂದು ಇಂಪಾರ್ಟೆಂಟ್ ಎಕ್ಸಾಮ್ ಆಗಿರೋದ್ರಿಂದ ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಕಾಳಜಿ ತಗೊಳ್ಬೇಕು. ಇಡೀ ವರ್ಷ ಓದಿ ಕಷ್ಟಪಟ್ಟಿದ್ದು ಕೇವಲ 1 ತಿಂಗಳಲ್ಲಿ ಎಲ್ಲವೂ ಹಾಳಾಗುವಂಥ ಚಾನ್ಸಸ್ಸು ಇರುತ್ತೆ. ಸೊ ಬಿ ಕೇರ್ಫುಲ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. 5 ಟಿಪ್ಸನ್ನು ಮಕ್ಕಳಿಗೆ ಕೊಟ್ಟಾಯಿತು. ಸೊ ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ಪೇರೆಂಟ್ಸ್ಗೆ 1-2 ಟಿಪ್ಪನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದೆ. ನಿಮ್ಮ ಪಾತ್ರ ನಿಮ್ಮ ಮಕ್ಕಳ ಎಕ್ಸಾಮ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಪ್ರೀತಿಯ ಪಾಲಕರೇ, ಯುವರ್ ಚೈಲ್ಡ್ ನೀಡ್ಸ್ ಯುವರ್ ಸಪೋರ್ಟ್, ನಾಟ್ ಪ್ರೆಷರ್. ನೋಡಿ, ಎಕ್ಸಾಮ್ ಹತ್ರ ಬರುವಂಥ ಟೈಮ್ನಲ್ಲಿ ಅವರು ಕೂಡ ತುಂಬ ಪ್ರೆಷರಲ್ಲಿರ್ತಾರೆ. ಅವರ ಸೀನಿಯರ್ಸು, ಅವರ ಫ್ರೆಂಡ್ಸು, ಅವರ ರಿಲೇಟಿವ್ಸು ಎಲ್ಲರನ್ನ ಬಿಟ್ಬಿಡಿ. ನಿಮ್ಮ ಮನೆ ಪಕ್ಕದವರಿಗೆ ನಿಮ್ಮ ಮಕ್ಕಳ ಬಗ್ಗೆ ತುಂಬ ಟೆನ್ಷನ್ ಇರ್ತದೆ, ಅದು ನಿಮ್ಗೆ ಗೊತ್ತೇ ಇದೆ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಅವರಿಗೆ ಬೇಕಾಗುತ್ತೆ. ಸೊ ಏನು ಮಾಡಬೇಕಪ್ಪ ನೀವು ಅಂದರೆ,
ನಿನ್ನ ಜೊತೆಗಿದ್ದೀನಿ, ಚೆನ್ನಾಗಿ ಓದು ಅಂತ ಸಪೋರ್ಟ್ ಮಾಡಿ. ಅವಾಗ ಅವ್ರಿಗೆ ಅನಿಸುತ್ತೆ ಇನ್ ಕೇಸ್ ಎಕ್ಸಾಮಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಓಕೆ, ನಮ್ಮ ಪ್ಯಾರೆಂಟ್ಸ್ ನಮ್ಮ ಜೊತೆ ಇದ್ದಾರೆ, ಅರ್ಥ ಮಾಡ್ಕೊಳ್ತಾರೆ ಅಂತ ಒಂದು ಧೈರ್ಯ ಬರುತ್ತೆ. ಆ ಧೈರ್ಯನೇ ಅವರನ್ನು ಓದೋದಕ್ಕೆ ಹೆಲ್ಪ್ ಮಾಡ್ತದೆ. ಬಟ್ ನೀವು ಯಾವಾಗಲೂ ಒಳ್ಳೆ ಮಾರ್ಕ್ಸ್ ತಗೋಬಾ ಅಂತ ನೀವು ಹೇಳ್ತಾ ಇದ್ದರೆ ಅಗೇನ್ ದ್ಯಾಟ್ ಫಿಯರ್ ಕಮ್ಸ್ ಟು ದೇಯರ್ ಮೈಂಡ್ ಆ್ಯಂಡ್ ಅಲ್ಟಿಮೇಟ್ಲಿ ಆವಾಗಲೇ ಹೇಳಿದ್ದೆ ನಾನು, ಫಿಯರ್ ಬ್ಲಾಕ್ಸ್ ದ ಬ್ರೈನ್. ಎರಡನೇ ಪಾಯಿಂಟು, ಕಂಪ್ಯಾರಿಸನ್ ಕಿಲ್ಸ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ. ನೀವೇನಾದರೂ ನಿಮ್ಮ ಮಕ್ಕಳನ್ನು ಇನ್ನೊಬ್ಬರ ಮಕ್ಕಳ ಜೊತೆ ಕಂಪೇರ್ ಮಾಡ್ತಾನೇ ಇದ್ದೀರಿ, ನೋಡ್ರಪ್ಪ ಅವ್ರ ಮಗ ನೋಡು ಇಷ್ಟು ಸ್ಕೋರ್ ಮಾಡಿದ್ದಾನೆ, ಅವ್ರ ಮಗಳು ನೋಡು ಅಷ್ಟು ಸ್ಕೋರ್ ಮಾಡ್ಕೊಂಡು ಅದನ್ನು ಕಲಿತಿದ್ದಾಳೆ ಅಂತ ಪದೇ ಹೇಳ್ತಾ ಇದ್ದರೆ ಜಸ್ಟ್ ಸ್ಟಾಪ್ ಇಟ್. ಯಾಕೆ ಅಂದರೆ ನಮ್ಮ 5 ಬೆರಳುಗಳೇ ನಮ್ಮದು ಒಂದೇ ಥರ ಇಲ್ಲ ಅಲ್ವಾ? ಸೊ ಎಲ್ಲರ ಮಕ್ಕಳು ಒಂದೇ ಥರ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಪ್ಲೀಸ್ ಡೋಂಟ್ ಕಂಪೇರ್ ಯುವರ್ ಚೈಲ್ಡ್ ಟು ಅದರ್ಸ್. ಯಾರಿಗೆ ಗೊತ್ತುಂಟು, ಒಬ್ಬ ಬ್ಯಾಕ್ ಬೆಂಚರ್ ಚೈಲ್ಡ್ ನಾಳೆ ಗ್ರೇಟ್ ಆಫೀಸರ್ ಆಗ್ಬೋದು ಅಲ್ವಾ? ಫ್ರಂಟ್ ಬೆಂಚರ್ ಅವನ ಕೆಳಗಡೆ ಎಂಪ್ಲಾಯ್ ಆಗ್ಬೋದು. ಕೀಪ್ ದಿಸ್ ಇನ್ ಮೈಂಡ್. ಲಾಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಫೇಲಿಯರ್ ಈಸ್ ನಾಟ್ ದ ಎಂಡ್ ಆಫ್ ಲೈಫ್. ಇನ್ ಕೇಸ್ ಹಾಗಾಗೋದು ಬೇಡ, ಇನ್ ಕೇಸ್ ಫೇಲ್ ಆದರೂ ಅಂದರೆ ಅದು ಅವರ ಜೀವನದ ಎಂಡ್ ಅಲ್ಲ. ಯಾಕ್ರಿ, ಬೇಕಾದಷ್ಟು ಕೋರ್ಸಸ್ಗಳಿವೆ, ರೀ ಎಕ್ಸಾಮನ್ನು ಕಟ್ಬೋದು, ವೊಕೇಶ್ನಲ್ ಕೋರ್ಸಸ್ಗಳಿವೆ, ಸ್ಕಿಲ್ ಮ್ಯಾನೇಜ್ಮೆಂಟ್ಸ್ ಕೋರ್ಸ್ಗಳಿವೆ, ಅದೇ ರೀತಿ ತುಂಬಾ ಆಪರ್ಚುನಿಟೀಸ್ಗಳಿವೆ. ಸೊ ಹಾಗಾದರೆ SSLC ಎಕ್ಸಾಮಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆದರೆ ನಿಮಗೋಸ್ಕರ ಇವತ್ತಿನ ವರ್ಲ್ಡ್ನಲ್ಲಿ ತುಂಬ ಆಪರ್ಚುನಿಟೀಸ್ಗಳು ಓಪನ್ ಆಗಿದೆ. ಸೊ ಬಿ ಕಾನ್ಫಿಡೆಂಟ್. ಸೊ ಇಷ್ಟೆಲ್ಲ ಹೇಳಿದ ಮೇಲೆ ನಿಮ್ಮಲ್ಲಿ ಒಂದು ಸ್ವಲ್ಪ ಆದರೂ ಕಾನ್ಫಿಡೆನ್ಸ್ ಬಂದಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದೇ ಥರ ಕಾನ್ಫಿಡೆನ್ಸು, ಮನೋಸ್ಥೈರ್ಯ, ಧೈರ್ಯ ಇನ್ನೂ ಬೇರೆ ಮಕ್ಕಳಿಗೂ ಬರಲಿ. ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋದ ಉದ್ದೇಶ ಇಷ್ಟೇ, ಏನಪ್ಪ ಅಂದರೆ ಜೀವನದಲ್ಲಿ ತುಂಬ ಎಕ್ಸಾಮ್ಸ್ಗಳು ಬರ್ತವೆ. ಸೊ ಎಕ್ಸಾಮ್ಸನ್ನು ಧೈರ್ಯದಿಂದ ಫೇಸ್ ಮಾಡಿ, ಜೀವನ ಕೊಡುವಂಥ ಎಕ್ಸಾಮ್ಗಳು ಕೂಡ ಧೈರ್ಯದಿಂದನೇ ಫೇಸ್ ಮಾಡ್ತೀರಾ. ಸೊ ಇದು ಕೇವಲ ಒಂದು ಪೇಪರ್ ಮತ್ತು ಪೆನ್ನಿನ ಎಕ್ಸಾಮ್ ಆಗಿರದೆ ನಿಮ್ಮ ಲೈಫಲ್ಲಿ ಬರುವಂತಹ ತುಂಬ ದೊಡ್ಡ ಪ್ರಶ್ನೆಗಳಿಗೂ ಕೂಡ ಸಿಂಪಲ್ಲಾಗಿ ಕಾಮಾಗಿ ಆನ್ಸರ್ ಮಾಡುವಂತಹ ಸ್ಕಿಲ್ ನಿಮಗೆ ಬರಲಿ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ ಅಂತೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅದಕ್ಕೂ ಮುಂಚೆ ಎಕ್ಸಾಮನ್ನು ಬರೆಯುವಂತಹ ಎಲ್ಲ SSLC ಮಕ್ಕಳಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಲೆಟ್ಸ್ ಮೀಟ್ ಇನ್ ದ ಅನದರ್ ವಿಡಿಯೋ. ಧನ್ಯವಾದ.